ನಾಯಿ ನಿನ್ನೆ ಬೆಳಗ್ಗೆಯಿಂದ ಬೀದಿಯಲ್ಲಿತ್ತು. ಯಾರೋ ಒಂದು ಬೈಕಲ್ಲಿ ಹೊಡ್ಕೊಂಡು ಹೋಗಿ ಅದು ಸಾಯೋ ಸ್ಥಿತಿಯಲ್ಲಿತ್ತು. ಅದಕ್ಕೆ ಏಟಾಗಿತ್ತು. ನಿನ್ನೆಯಿಂದ ಎಲ್ಲ ನಮ್ಮ ಆರ್ಟಿಸ್ ಬಟ್ಟೆ ಶೋರೂಮ್ ಹತ್ರ ನಾಯಿ ಇದೆ. ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇತ್ತು. ನನಗೆ ನಿನ್ನೆ ಸಂಜೆ 4 ಗಂಟೆಗೆ ವಿಷಯ ಗೊತ್ತಾಯಿತು. ಸಂಜೆ 4 ಗಂಟೆಯಿಂದ ನಾನು ವೆಟರ್ನರಿ ಹಾಸ್ಪಿಟ್ಲು ಡಾಕ್ಟರ್ ನಂಬರ್ ಕಲೆಕ್ಟ್ ಮಾಡಿ ಎಲ್ಲರಿಗೆ ಎಲ್ಲ ಥರ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರು. ಅವರಿಂದ ನನಗೆ ಸೂಕ್ತ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಬೆಳಗ್ಗೆಯಿಂದ ನಾನು ಟ್ರೈ ಮಾಡ್ತಾಯಿದ್ದೆ. ಬೆಳಗ್ಗೆನೂ ಮುನ್ಸಿಪಾಲ್ಟಿಗೆ ಫೋನ್ ಮಾಡಿದ್ದೆ, ವೆಟರ್ನರಿಗೆ ಫೋನ್ ಮಾಡಿದ್ದೆ. ನನಗೆ ಅಲ್ಲಿಗೆ ಕರ್ಕೊಬನ್ನಿ ಅಂತ ಇವರೆಲ್ಲ ಹೇಳಿದ್ರು. ಮತ್ತು ನಮ್ಮ ಪೂಜಾ ಅಂತ ನಮ್ಮ ಮೇಡಮು ಬೆಂಗಳೂರವ್ರು ಅಂತ ಇಲ್ಲಿ ಬಂದಿರೋದು. ಮತ್ತು ನಿಖಿತಾ ಅವರು ನಮ್ಮ ಕುರುಬ್ರಳ್ಳಿ ಅವರು ಅವ್ರ ಮನೆಗೆ ಬಂದಿರೋ ಮೇಡಮು. ಮತ್ತು ನಮ್ಮ ಸಂತೋಷ್ ಅಂತ ಇವರೆಲ್ಲ ಬಂದರು. ಪಾಪ ಬಂದುಬಿಟ್ಟು ಟೈಮಿಗೆ ಈ ನಾಯಿಗೆ ಜೀವ ಉಳಿಸೋಕ್ಕೆ ಇವರು ಟ್ರೈ ಮಾಡಿದ್ದಾರೆ. ಬಟ್ ಮತ್ತು ನಮ್ಮ ಮಂಜಣ್ಣನೂ ಪಾಪ ನಾಯಿ ಪ್ರೇಮಿ ಅವರು ಕ್ಯಾಂಟೀನಲ್ಲಿ ಒಂದು 4-5 ನಾಯಿನ ಸಾಕ್ತಾ ಇದ್ದಾರೆ. ಈಗ ಅದ್ರ ಜವಾಬ್ದಾರಿ ನಮ್ಮ ಮಂಜಣ್ಣ ಅವರು ತಗೊಳ್ತಾ ಇದ್ದಾರೆ. ಈಗ ಹಿಂಗೋ ಮಾಡಿ ನಾವು ಒಂದು ಪ್ರಯತ್ನದಿಂದ ಒಂದು ನಾಯಿ ಜೀವ ಉಳಿಸೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ನನ್ನ ಉದ್ದೇಶ, ನನ್ನ ಒಂದು ಸಂದೇಶ ಏನಂತ ಹೇಳಿದರೆ, ಈ ಬೀದಿ ನಾಯಿಗಳಿಗೆ ನೋಡಿ, ಇದು ಡೈಲಿ ಕೇಸ್ ಅಲ್ಲ. ಯಾವುದಾದ್ರೂ ಒಂದು ದಿವಸ ಆಕ್ಸಿಡೆಂಟ್ ಆಗುತ್ತೆ, ಬೀದಿಯಲ್ಲಿ ಇರುತ್ತೆ. ಬಟ್ ಸ್ಪಾಟ್ ವಿಸಿಟ್ ಮಾಡಬೇಕು. ವೆಟರ್ನರಿ ಹಾಸ್ಪಿಟ್ಲ್ ಆಗಲಿ, ಮುನ್ಸಿಪಾಲ್ಟಿಯವರಾಗಲಿ, ಯಾರು ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಥರ ಕರೆಗಳು ಮಾಡಿದಾಗ ಇವರು ಡೈರೆಕ್ಟ್ ಸ್ಪಾಟಿಗೆ ವಿಸಿಟ್ ಮಾಡಿ ಇವರಿಗೆ ಟ್ರೀಟ್ಮೆಂಟ್ ಮಾಡೋ ಒಂದು ವಾತಾವರಣ ಸೃಷ್ಟಿಯಾಗಬೇಕಂತ ನನ್ನ ಉದ್ದೇಶ. ಯಾಕಂದರೆ ನಾವು ನಿನ್ನೆ ಸಂಜೆನ ನೋಡಿ, ನಿನ್ನೆ ರಾತ್ರಿ ಸತ್ತೋದ್ರೆ ಇದ್ರ ಹೊಣೆ ಎಲ್ಲ ಈ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅವರು ಹಾಕ್ತಾಯಿದ್ರು. ಏನೋ ನಮ್ಮ ಪೂಜಾ ಅವರು ಮತ್ತು ನಮ್ಮ ಸ್ನೇಹಿತರು, ಇವರು ನಮ್ಮ ಕೇಶವ ಅವರು ಸಹ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇವರೆಲ್ಲ ಸೇರುವಾಗ ಒಂದು ಜೀವ ಉಳಿತು. ಇಲ್ಲಾಂದರೆ ಆ ಜೀವ ಅಲ್ಲೇ ಸತ್ತೋಗ್ತಾ ಇತ್ತು. ಇದಕ್ಕೆ ಏನು ಮುಖ್ಯ ಕಾರಣ ಅಂದರೆ ಇವ್ರಿಗೆ ಲೇಜಿ ಮಾಡ್ತಾರೆ. ಯಾವತ್ತಾದ್ರೂ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ 5 ನಿಮಿಷದ ಕೆಲಸಕ್ಕೆ ಇವರೆಲ್ಲ 1.5 ದಿನ ಇದಕ್ಕೆ ಮಾಡಿದ್ದಾರೆ. ವೆಟರ್ನರಿ ಹಾಸ್ಪಿಟ್ಲು, ವೆಟರ್ನರಿ ಡಿಪಾರ್ಟ್ಮೆಂಟ್ ಏನಿದೆ, ಪಶುವೈದ್ಯಾಧಿಕಾರಿ, ಇವರು ಡೈರೆಕ್ಟು ಸ್ಪಾಟಿಗೆ ಬಂದು ಒಂದು ಟ್ರೀಟ್ಮೆಂಟ್ ಮಾಡೋ ವಾತಾವರಣ ಒಂದು ಸೃಷ್ಟಿ ಆಗಬೇಕು. ಇಲ್ಲ ಮುನ್ಸಿಪಾಲ್ಟಿ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೋಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ನಡೀಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.